ವಾರ್ತೆಯ ಮುಖ್ಯಾಂಶಗಳು. ಜನವರಿ 9ರಂದು ಶಿರಸಿಯಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳ ಗುರುವಂದನಾ ಕಾರ್ಯಕ್ರಮ ಹಾಗೂ ನೂತನ ಟ್ರಸ್ಟಿಗಳಿಗೆ ಅಭಿನಂದನಾ ಕಾರ್ಯಕ್ರಮ. ಮುಂಚಳ್ಳಿ ಡೇರಿಯಲ್ಲಿ ಹಾಲು ಉತ್ಪಾದಕರಿಗೆ ಸ್ಟೀಲ್ ವಿತರಣೆ. 22 ವರ್ಷಗಳಿಂದ ಕಣ್ಮರೆಸಿಕೊಂಡಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಶಿರ್ಸಿ ಪೊಲೀಸರು. ಬೃಹತ್ ಜನ ಸಮಾವೇಶಕ್ಕೆ ಸಾವಿರ ಸಂಖ್ಯೆಯಲ್ಲಿ ಜನ ಸೇರಲು ಕರೆ ನೀಡಿರುವ ಹಸಿರು ಶ್ರೀ. ಧಮ್ಕಿ ಹಾಕಿದ್ದಾರೆ ಅನ್ನೋ ಆರೋಪಕ್ಕೆ ಅನಂತಮೂರ್ತಿ, ಉಪೇಂದ್ರ ಪೈ ಸ್ಪಷ್ಟನೆ ನೀಡಲಿ ಪ್ರದೀಪ್ ಶೆಟ್ಟಿ. ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಸೇವಾ ಸಮಿತಿ, ನಿತ್ಯಾನಂದ ನಗರ, ಧರ್ಮಸ್ಥಳ, ಶಿರ್ಸಿ ವಿಭಾಗ, ಉತ್ತರ ಕನ್ನಡ ಹಾಗೂ ಶಿರ್ಸಿ ತಾಲೂಕಾ ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ಸಮಾಜ ಅಭಿವೃದ್ಧಿ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠಾಧೀಶರಾದ ಪರಮ ಪೂಜ್ಯ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಗುರುವಂದನಾ ಕಾರ್ಯಕ್ರಮ ಹಾಗೂ ಶ್ರೀಮಠದ ನೂತನ ಟ್ರಸ್ಟಿಗಳಾಗಿ ಆಯ್ಕೆಯಾದ ಶಾಸಕ ಭೀಮಣ್ಣ ಟಿ ನಾಯ್ಕ್, ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿ ಕುಮಟಾ ಅಧ್ಯಕ್ಷರಾದ HR ನಾಯ್ಕ್, ವಿದ್ಯುತ್ ಸರಬರಾಜು ಮಂಡಳಿ ಮಂಗಳೂರು ಇದರ ಅಧ್ಯಕ್ಷರಾದ ಹರೀಶ್ ಕುಮಾರ್ ಬೆಳ್ತಂಗಡಿ, ಸಮಾಜ ಸೇವಕಿ ಸುಜಾತ ವಸಂತ್ ಬಗ್ಗೆ, ಉದ್ಯಮಿಗಳಾದ ಕೆ ಚಂದ್ರು ಪೂಜಾರಿ ಹಾಗೂ ಕರ್ನಾಟಕ ಸರ್ಕಾರದ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ ಇವರಿಗೆ ಗೌರವ ಅಭಿನಂದನೆ ಸಲ್ಲಿಸುವ ಸಮಾರಂಭವನ್ನು ಜನವರಿ 9ರಂದು ಬೆಳಗ್ಗೆ 11ಕ್ಕೆ ಶಿರಸಿಯ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದೆ ಎಂದು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ ಸೇವಾ ಸಮಿತಿ ಧರ್ಮಸ್ಥಳ ಇದರ ಉತ್ತರ ಕನ್ನಡ ವಿಭಾಗದ ವಿಭಾಗೀಯ ಅಧ್ಯಕ್ಷರಾದ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಶಿರಸಿಯಲ್ಲಿ ಸುಪ್ರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇತ್ತೀಚೆಗೆ ಎಲ್ಲರ ಮನಸ್ಸಿನಲ್ಲಿ ಆತಂಕವನ್ನು ಉಂಟು ಮಾಡಿವೆ. ಈ ಯೋಜನೆಗಳನ್ನ ವಿರೋಧಿಸುವುದು ಅನಿವಾರ್ಯವಾಗಿದೆ. ಇಲ್ಲಿಯ ನೀರಿನ ಕೊರತೆ ಇಲ್ಲೇ ಇರಬೇಕಾದ್ರೆ ಬೇರೆ ಕಡೆ ಇರೋ ನೀರನ್ನು ಕೂಡ ಒಯ್ಯುವುದು ಎಷ್ಟೊಂದರೂ ಒಂದು ಸ್ವಲ್ಪ ಸಂಕಟದ ವಿಷಯನೇ ಆಗಿದೆ. ಮತ್ತೆ ಈ ಯೋಜನೆ ಜಾರಿಯಾದರೆ ಘಟ್ಟದ ಕೆಳಗಿನ ಕೃಷಿ ಭೂಮಿಗಳೆಲ್ಲ ಕೃಷಿ ಯೋಗ್ಯತೆಯನ್ನು ಕಳೆದುಕೊಳ್ಳೋ ಅಪಾಯ ಇದೆ. ಹಾಗೆ ಮೀನುಗಾರಿಕೆಗೆ ತುಂಬಾ ಅಪಾಯ ಇದೆ. ಘಟ್ಟದ ಮೇಲಿನ ಪ್ರದೇಶಗಳಲ್ಲಿ ಕಳೆದ 22 ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಪ್ಪಿಸಿಕೊಂಡಿದ್ದ ಆರೋಪಿ ಶಿರ್ಸಿ ಅಗಸೆ ಬಾಗಿಲಿನ ನೀಲಪ್ಪ ಮಲ್ಲಪ್ಪ ಎಂಬಾತನನ್ನು ಶಿರ್ಸಿ ಮಾರುಕಟ್ಟೆ ಠಾಣೆ ಪೊಲೀಸರು ಬೆಂಗಳೂರಿನಲ್ಲಿ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಶಶಿಕಾಂತ್ ವರ್ಮಾ, ಸಿಪಿಐ ಶಿರ್ಸಿ ಇವರ ಮಾರ್ಗದರ್ಶನ ಹಾಗೂ ಮಾರುಕಟ್ಟೆ ಠಾಣೆಯ PSI ಬಸವರಾಜ್ ಕನಶೆಟ್ಟಿ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ವಿಶ್ವನಾಥ್ ಭಂಡಾರಿ, ಸಂದೀಪ್ ನಿಭಾಯಿ, ರಮೇಶ್ ಮುಚ್ಚಂಡಿ ಪಾಲ್ಗೊಂಡಿದ್ದರು. ಧಮ್ಕಿ ಹಾಕುವುದು ನಮ್ಮ ಸಂಸ್ಕೃತಿಯಲ್ಲ. ಎಲ್ಲೂ ಯಾರಿಗೂ ಇದುವರೆಗೂ ಧಮ್ಕಿ ಹಾಕಿಲ್ಲ. ಧಮ್ಕಿ ಹಾಕಿದ್ದಾರೆ ಅನ್ನೋ ಆರೋಪಕ್ಕೆ ಅನಂತಮೂರ್ತಿ ಸ್ಪಷ್ಟನೆ ನೀಡಲಿ. ಪಟಾಲಂ ಕಟ್ಟಿಕೊಂಡು ಗುಂಡಾಗಿರಿ ಬೇಡ ಎಂದು ಉಪೇಂದ್ರ ಪೈ ಹೇಳಿದ್ದಾರೆ. ಉಪೇಂದ್ರ ಪೈ ಕೂಡ ತಮ್ಮ ಹೇಳಿಕೆಗೆ ಸ್ಪಷ್ಟೀಕರಣ ನೀಡಬೇಕು ಎಂದು ಶಿರ್ಸಿ ನಗರಸಭೆ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಶೆಟ್ಟಿ ತಮ್ಮ ಹೇಳಿಕೆಯಲ್ಲಿ ಆಗ್ರಹಿಸಿದ್ದಾರೆ. ಅವರು ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿ ಮಾತನಾಡಿದರು. ಅನಂತಮೂರ್ತಿ ಹೆಗಡೆ ಶಾಸಕ ಭೀಮಣ್ಣ ನಾಯ್ಕ್ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಹಗುರವಾಗಿ ಮಾತನಾಡಿದರು. ಶಾಸಕರಿಗೆ ಈ ರೀತಿ ತುಚ್ಛವಾಗಿ ಮಾತನಾಡುವುದು ಸರಿಯಲ್ಲ. ಭಾಷೆ ಬಗ್ಗೆ ಗಮನವಿರಲಿ ಎಂದು ಹೇಳಿದ್ದೇ ಹೊರತು ಧಮ್ಕಿ ಹಾಕಿಲ್ಲ. ಈಗಲೂ ನಾನು ಹೇಳುತ್ತೇನೆ, ನಾನು ಪಕ್ಕಾ ಲೋಕಲ್. ನೀವು ಇಂಟರ್ನ್ಯಾಷನಲ್ ಆಗಿರಬಹುದು, 5 ದೇಶ ಸುತ್ತಿರಬಹುದು, ಆದರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲಿಯೇ, ಶಿರ್ಸಿಯಲ್ಲಿ. ಶಿರ್ಸಿಯ ಜನತೆ ಇಷ್ಟು ವರ್ಷ ನಮ್ಮನ್ನು ನೋಡಿದ್ದಾರೆ. ಒಂದು ಬಾರಿ ನಗರಸಭೆ ಅಧ್ಯಕ್ಷನಾಗಿಯೂ ಕೆಲಸ ಮಾಡಿದ್ದೇನೆ. ಧಮ್ಕಿ ಹಾಕುವ ಕೆಲಸ ಯಾವಾಗಲೂ ಮಾಡಿಲ್ಲ. ಅಂತಹ ಸಂಸ್ಕೃತಿ ನಮ್ಮದಲ್ಲ. ತಮ್ಮ ಮಾತಿನ ಬಗ್ಗೆ ಅನಂತಮೂರ್ತಿ ಹೆಗಡೆ ಸ್ಪಷ್ಟೀಕರಣ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಅವರು ಮಾತನಾಡ್ತಾ ಹೇಳಿದ್ರು, ತನಗೆ ಧಮ್ಕಿ ಹಾಕ್ತೀರಾ, ದಾದಾಗಿರಿ ಮಾಡ್ತೀರಾ, ನೀವು ಲೋಕಲ್ ಆದರೆ ನಾನು ಇಂಟರ್ನ್ಯಾಷನಲ್ ಅನ್ನೋ ಬಗ್ಗೆ ಮಾತನಾಡಿದ್ರು. ನಾನು ಪತ್ರಿಕಾಗೋಷ್ಠಿಯಲ್ಲಿ ಈಗೂ ಸ್ಪಷ್ಟವಾಗಿ ಹೇಳ್ತೀನಿ, ಅವಾಗ ಅದನ್ನೇ ಹೇಳಿದ್ದೆ. ಒಂದೇ ಮಾತನ್ನು ನಾನು ಹೇಳಿದ್ದು, ನೀವು ಶಾಸಕರು ಬಗ್ಗೆ ಮಾತನಾಡುವಾಗ ತಮ್ಮ ಭಾಷೆಯಲ್ಲಿ ಒಂದು ಹಿಡಿತಾ ಇರಲಿ, ಆ ಭಾಷೆಯನ್ನು ಸುಸಂಸ್ಕೃತವಾಗಿ ಬಳಸಿರಿ ಅನ್ನೋ ಮಾತನ್ನು ನಾನು ಹೇಳಿದ್ಬಿಟ್ರೆ ನಿಮಗೆ ದಾದಾಗಿರಿ ಮಾಡೋದು ಅಥವಾ ಮತ್ತೊಂದು ಭಾಷೆಯನ್ನು ಅಥವಾ ಆ ದಾದಾಗಿರಿ ಶಬ್ದವನ್ನು ನಾನು ಬಳಸಿಲ್ಲ. ತಾವು ಬೆಂಗಳೂರು ಇಂಟರ್ನ್ಯಾಷನಲ್ ಇರ್ಬೋದು, ಬೆಂಗಳೂರಿನಲ್ಲಿ ಸರ್ವಿಸ್ ಮಾಡಿ ಬಂದೀನಿ ಎಲ್ಲ ಹೇಳಿದ್ರಿ. ತಾವು ಇಂಟರ್ನ್ಯಾಷನಲ್ಲೇ ಸ್ವಾಮಿ, ನಾನು ಅದ್ರ ಬಗ್ಗೆ ಒಂದು ತಕರಾರಿಲ್ಲ. ನಾವು ಲೋಕಲ್ಲೇ, ನಾವು ಹುಟ್ಟಿ ಸಿರ್ಸಿಲೇ ಹುಟ್ಟಿದ್ದು, ಸಿರ್ಸಿಲೇ ಬೆಳೆದಿದ್ದು. ಈಗ ನನಗೆ 45 ವರ್ಷ ಸಿರ್ಸಿಲೇ ಕಳೆದಿದ್ದೇನೆ. ಸಿರ್ಸಿ ಊರಿನ ಜನ ನನಗೆ 2 ಬಾರಿ ನಗರಸಭೆ ಸದಸ್ಯನಾಗಿ ಆಯ್ಕೆ ಮಾಡಿದ್ದಾರೆ, 1 ಬಾರಿ ನಗರಸಭೆ ಅಧ್ಯಕ್ಷನಾಗೂ ಆಯ್ಕೆ ಮಾಡಿದ್ದಾರೆ. ಸಿರ್ಸಿ ಜನರಿಗೆ ನಾವೆಷ್ಟು ಸುಸಂಸ್ಕೃತರು ಅಥವಾ ನಮ್ಮ ನೇಚರ್ ಏನು ಅನ್ನೋದು ಗೊತ್ತು. ನಾವು ದಾದಾಗಿರಿ ಮಾಡಿ ರಾಜಕಾರಣ ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ಅದನ್ನು
ಉಂಚಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದಿಂದ ತನ್ನ ಲಾಭಾಂಶದಲ್ಲಿ 90 ಹಾಲು ಪೂರೈಕೆದಾರರಿಗೆ 8 ಲೀಟರ್ ಸ್ಟೀಲ್ ಕ್ಯಾನ್ಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೆಎಂಎಫ್ ವಿಸ್ತರಣಾ ಅಧಿಕಾರಿ ಅಭಿಷೇಕ್ ನಾಯ್ಕ್ ಅವರು, ಹಾಲಿನ ಗುಣಮಟ್ಟ ಕಾಪಾಡಲು ಸ್ಟೀಲ್ ಕ್ಯಾನ್ಗಳಲ್ಲಿ ಹಾಲು ತರುವುದು ಅತ್ಯವಶ್ಯವಾಗಿದೆ. ಹಾಲಿನ ಗುಣಮಟ್ಟ ಕಾಪಾಡುವ ದೃಷ್ಟಿಯಿಂದಲೇ ಕೆಎಂಎಫ್ ನಿಂದ ಉಂಚಳ್ಳಿ ಡೇರಿಗೆ ಹಾಲಿನ ಶೀತಲಿ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಶಂಕರ್ ಕೆ ವಹಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕರು, ಮಾಜಿ ಅಧ್ಯಕ್ಷರು ಆದ ಮೋಹನ್ ಹೆಗಡೆ ಕಬ್ಬೆ ಹಾಗೂ ಸಂಘದ ಹಿರಿಯ ನಿರ್ದೇಶಕಿ ಭವಾನಿ ನಾಯ್ಕ್ ಮತ್ತು ಸಂಘದ ಮಾಜಿ ಮುಖ್ಯ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದ ದತ್ತಗುರಿ ಕಂಠಿಯವರನ್ನು ಸನ್ಮಾನಿಸಲಾಯಿತು. ಶಿರಸಿಯ ಎಂಇಎಸ್ ಕಾಲೇಜು ಮೈದಾನದಲ್ಲಿ ಜನವರಿ 11ರಂದು ಏರ್ಪಡಿಸಲಾಗಿರುವ ಬೇಡ್ತಿ ವರದಾ ಮತ್ತು ಅಗ್ನಾಶಿನಿ ವೇದಾವತಿ ನದಿ ಜೋಡಣೆ ಯೋಜನೆಯನ್ನು ಕೈಬಿಡುವಂತೆ ಆಗ್ರಹಿಸಿ ಕೈಗೊಂಡಿರುವ ಬೃಹತ್ ಸಮಾವೇಶಕ್ಕೆ ಜನರು ಸಾವಿರ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಹಸಿರು ಶ್ರೀಖ್ಯಾತಿಯ ಸ್ವರ್ಣವಲ್ಲಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಕರೆ ನೀಡಿದ್ದಾರೆ. ಕಲ್ಯಾಣ ಮಂಟಪದಲ್ಲಿ ನಾವು ಅದನ್ನು ಆಯೋಜಿಸಿದ್ದೇವೆ. ಇದು ಯಾಕೆ ವಿಶೇಷ ಅಂದರೆ, ನಮ್ಮ ಗುರುಗಳು ಜುನಾ ಅಖಾಡದ ಮಹಾಮಂಡಲೇಶ್ವರರಾಗಿ ಅವರು ಆಯ್ಕೆಯಾಗಿರ್ತಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಈ ಥರ ಅಖಾಡಗಳಿಗೆ ಸ್ವಾಮಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಅವರ ವಿದ್ವತ್ತು ಮತ್ತು ಅವರ ಧಾರ್ಮಿಕ ಸಾಧನೆಗಳನ್ನು ಗಮನಿಸಿ ಎಲ್ಲ ಅಖಾಡದ ಸ್ವಾಮಿಗಳು ಸೇರಿ ನಮ್ಮ ಕುಲಗುರುಗಳನ್ನು ಆಯ್ಕೆ ಮಾಡಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ. ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಮಹಾಮಂಡಲೇಶ್ವರರಾಗಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳು ಆಯ್ಕೆಯಾಗಿರ್ತಾರೆ. ಇದು ಒಂದು ವಿಶೇಷ. ಇನ್ನೊಂದೇನಂತಂದರೆ, ಈಗಾಗಲೇ ನಮ್ಮ ಶಾಖಾ ಮಠ, ನಮ್ಮ ಕುಲ ಗುರುಗಳ ಮಠವಾದಂಥ, ನಮ್ಮ ಸಮಾಜದ ಮಠವಾದಂಥ ಶ್ರೀರಾಮ ಕ್ಷೇತ್ರ, ನಮ್ಮ ನಿತ್ಯಾನಂದ ನಗರ ಧರ್ಮಸ್ಥಳ, ಇದು ಈಗಾಗಲೇ ಕೇವಲ ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲದೆ ಕಾಶಿ, ಅಯೋಧ್ಯ, ಹರಿದ್ವಾರ, ತಿರುಪತಿ, ಶಬರಿಮಲೈ ಜೊತೆಗೆ ಕುವೈತ್